ಬೆಳಗಾವಿ ಗಡಿ ಭಾಗದ ಮುತ್ಸದ್ದಿ ರಾಜಕಾರಣಿ ಮಾಜಿ ಸಂಸದ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಅವರಿಗೆ ಬಿಜೆಪಿ ಲೋಕಸಭಾ ಟಿಕೆಟ್ ನೀಡಬೇಕೆಂದು ಅವರ ಅಭಿಮಾನಿಗಳು, ಬಿಜೆಪಿ ಮುಖಂಡರು, ಕಾರ್ಯಕರ್ತರಿಂದ ಒತ್ತಾಯ. ಹುಕ್ಕೇರಿ ತಾಲೂಕಿನ ಯಲಿಮುನ್ನೋಳಿ ಗ್ರಾಮದ ಲಕ್ಷ್ಮೀದೇವಿ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಕತ್ತಿ ಅಭಿಮಾನಿಗಳು, ಕಾರ್ಯಕರ್ತರು, ಹಿರಿಯರು ಮಾತನಾಡಿ, ಬೆಳಗಾವಿ ಜಿಲ್ಲೆಯಾದ್ಯಂತ ತನ್ನದೇ ಆದ ಛಾಪು ಮೂಡಿಸಿರುವ ಮುತ್ಸದ್ದಿ ರಾಜಕಾರಣಿ, ಸಹಕಾರ ರಂಗದಲ್ಲಿ ಅಪಾರ ಸಾಧನೆ ಮಾಡಿದ ನಮ್ಮ ಸಾಹುಕಾರ್ ರಮೇಶ್ ಕತ್ತಿ ಅವರಿಗೆ ಬೂತ್ ಮಟ್ಟದಲ್ಲಿ ಸರ್ವೆ ಮಾಡಿ ಜನ ಯಾರಿಗೆ ಹೇಳುತ್ತಾರೆ ಅವರಿಗೆ ಟಿಕೆಟ್ ಕೊಡಿ. ಕತ್ತಿ ಅವರನ್ನು 2 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆಲುವು ಸಾಧಿಸಿ ತೋರಿಸುತ್ತೇವೆ ಎಂದು ಹೇಳಿದರು. ಒಂದು ಬಾರಿ ಸಂಸದರಾಗಿ 27 ವರ್ಷದಿಂದ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವ ಅನುಭವಿ ಹಿರಿಯ ರಾಜಕಾರಣಿ 3 ಬಾರಿ ಟಿಕೆಟ್ ವಂಚಿತರಾಗಿದ್ದರೂ ಅವರ ಜನಪರ ಕಾರ್ಯ ಇಂದಿಗೂ ಯಾರೂ ಮರೆಯುವಂತಿಲ್ಲ. ಈ ಸಾರಿ ಹೈಕಮಾಂಡ್ ಮತ್ತು ಮಾನ್ಯ ಬಿವೈ ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರು ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ನೀಡಲೇಬೇಕೆಂದು ಸಹಸ್ರಾರು ಅಭಿಮಾನಿಗಳಿಂದ ಆಗ್ರಹ. ಬೆಳಗಾವಿಯ ಅಣ್ಣ ರಮೇಶ್ ಕತ್ತಿ ಈ ಬಾರಿ ಲೋಕಸಭಾ ಟಿಕೆಟ್ ಕೊಡಬೇಕಂತ ಯಲಿಮುನ್ನೋಳಿ ಗ್ರಾಮಸ್ಥರು, ಅವರ ಅಭಿಮಾನಿಗಳು ಒಕ್ಕರ್ಲೆಯಿಂದ ಹೈಕಮಾಂಡ್ಗೆ ಒತ್ತಾಯಿಸ್ತಾ ಇದ್ದಾರೆ. 27 ವರ್ಷದ ಬಿಡಿಸಿಸಿ ಅಧ್ಯಕ್ಷರಾಗಿ 1 ಬಾರಿ ಸಂಸದರಾಗಿ ಸೇವೆ ಮಾಡಿದಂಥ ರಮೇಶ್ ಕತ್ತಿ ಅವರಿಗೆ ಈ ಸಾರಿ ಲೋಕಸಭಾ ಟಿಕೆಟ್ ಕೊಡಲೇಬೇಕಂತ ಇಲ್ಲಿಯ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಇಲ್ಲಿ ಹಿರಿಯರು, ಅಭಿಮಾನಿಗಳು ಇದ್ದಾರೆ. 2009ರಲ್ಲಿ ಅವರು ಜನತಾ ಪರಿವಾರವನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದಾಗ ಅವತ್ತಿನ ದಿವಸ ಸನ್ಮಾನ್ಯ ರಮೇಶ್ ಅಣ್ಣ ಕತ್ತಿ ಅವರು ಬಿಜೆಪಿಯಿಂದ ಲೋಕಸಭೆಗೆ ಸ್ಪರ್ಧಿಸಿ ಸುಮಾರು 70,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು. ಈ ಸಂದರ್ಭದಲ್ಲಿ ಅವರು ಒಬ್ಬ ಸಂಸದರಾಗಿ 19ರೊಳಗೆ ಅವರಿಗೆ ಏನಾಗಬೇಕು, ಟಿಕೆಟ್ ಕೊಡಬೇಕಾಗಿತ್ತು. ಈ ಇಂಥ ಒಬ್ಬ ವ್ಯಕ್ತಿಗೆ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಒಳ್ಳೆಯ ಒಂದು ಸಂಸದರಾಗಿ ಕೆಲಸ ಮಾಡಿದಂಥ ವ್ಯಕ್ತಿಗೆ ಟಿಕೆಟ್ ಕೊಡಬೇಕಾಗಿತ್ತು. ಹೈಕಮಾಂಡ್ ಅವರು ಟಿಕೆಟ್ ಕೊಡಲೇ ಇಲ್ಲ. ಇದು ಒಂದು ದೊಡ್ಡ ಅನ್ಯಾಯ ಆಗೈತಿ. ಆ ಅನ್ಯಾಯ ಅದನ್ನು ಸರಿಪಡಿಸಬೇಕು ಅಂತಂದ್ರೆ ಇವತ್ತಿನ ಏನು ಬರುವಂಥ ಲೋಕಸಭೆ ಚುನಾವಣೆಗೆ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾದ್ರೆ ಈ ಒಂದು ಸಂಸದರಾಗಿ ಕೆಲಸ ಮಾಡೋಕ್ಕೆ ದೊಡ್ಡ ಅನುಕೂಲ ಆಕೈತಿ. ನಮಗೆ ಒಂದು ಮುಖ್ಯವಾಗಿ ಗಡಿ ಭಾಗದ ಒಂದು ಮುತ್ಸದ್ದಿ ರಾಜಕಾರಣಿ ಅಂದ್ರೆ ರಮೇಶ್ ಕತ್ತಿ ಅಂತ ಹೇಳ್ತಾರೆ. ಈಗಾಗಲೇ ಬಿಜೆಪಿಯಿಂದ 3 ಬಾರಿ ಏನಂತ ಟಿಕೆಟ್ ವಂಚಿಸಿದಾರಂತ ಒಂದು ಕೆಲವರ ಆರೋಪ ಇದೆ. ಅದಕ್ಕೆ ತಾವೇನು ಹೇಳ್ತೀವಿ? ಈಗ ಅವರು ಹೋದ ಸಲ ಕೊಡಲಿಲ್ಲ, ಈ ಸಲ ಬಿ ಚಿಕ್ಕೋಡಿ ಭಾಗದ MLA ಸೀಟ್ ಯಾರೂ ನಿಲ್ಲಿಲ್ಲ. ಆದ್ರೆ ನಾನು ನಿಲ್ತಾನಂತ ಇದು ತಟ್ಟಿಸಿಂದ ಯಾರು ಹೇಳಿದ್ರೆ ಅದು ರಮೇಶ್ ಕತ್ತಿ ಹೇಳಿದ. ಅದಕ್ಕೆ ಅಜ್ಞಾನದಿಂದ ಹೈಕಮಾಂಡ್ ಆಗಲಿ, ಯಡಿಯೂರಪ್ಪ ಆಗಲಿ, ವಿಜೇಂದ್ರ ಆಗಲಿ ಮನುಷ್ಯನ ಮುಂದಿಂದ ಅವ್ರು ಟಿಕೆಟ್ ಕೊಡುವಂಥ ವ್ಯವಸ್ಥೆ ಆಗಬೇಕು. ಯಾಕಂತ ಕೇಳಿದ್ರೆ ಅವ್ರು ಸ್ಥಾಪನಾ ಮಾಡಿ ಕೊಟ್ಟು ನೋಡ್ಬೇಕಾದ್ರೆ, ಅಭಿವೃದ್ಧಿ ಮಾಡಿ ನೋಡ್ಬೇಕಾದ್ರೆ ಈಗ ರಮೇಶ್ ಕತ್ತಿ ಅಲ್ಲಿ DCC ಬ್ಯಾಂಕ್ನಾಗ ಆದ ಟೈಮ್ದಾಗ 20-30 ಕೋಟಿ ಗಂಟಲೆ ಸಾಲ ಇರ್ತಾಯಿ. ಅವರು ಆದ ನಂತರ ಆ 20-30 ಕೋಟಿ ಸಾಲ ಎಲ್ಲ ಬಗೆಹರಿಸಿ ಈ ಲಾಭ ತೋರಿಸಿದ 30 ಕೋಟಿ ಗಂಟಲೆ ಲಾಭ ತೋರಿಸಿದರು. ಅದಕ್ಕೆ ಯಾವ ಹಳ್ಳಿಯಾಗ ಹೋದ್ರೂ ಅವ್ರ ಬಾಪ ಬಿಂಬೋಡತ್ತ ಪ್ರತಿ ಹಳ್ಳಿಯಾಗ ಇಂಥ ಅವ್ರ ಹೆಸರು ತೊಗೊಂಡ ಅವ್ರು ಕರಿತಾರೋ. ಮತ್ತು ಹೈಕಮಾಂಡ್ ಆಗಲಿ, ಯಡಿಯೂರಪ್ಪ ಆಗಲಿ, ವಿಜೇಂದ್ರ ಆಗಲಿ ಅವರಿಗೆ BJP ಟಿಕೆಟ್ ಕೊಡ್ಬೇಕಂತ ನಾವು ಎಲ್ಲ ಗ್ರಾಮಸ್ಥರು ಒತ್ತಾಯ ಮಾಡಿದ್ವು. ಹುಕ್ಕೇರಿ ಅವರು ಇರೋದು ಗೆಲ್ಲಕ್ಕೆ ಯಾರೂ ತಯಾರಿಲ್ಲ ಅವತ್ತು ಬಿಜೆಪಿಯಿಂದ. ಮುಸ್ಲಿಂ ಅಧ್ಯಕ್ಷರಾಗಿ ನಾನು ಹೇಳ್ತೇನೆ, ಇವತ್ತು ನಮ್ಮ ಎಲ್ಲ ಮುಸ್ಲಿಮರು ನಮ್ಮ 600 ಚಿಲ್ಲರ ಹಳ್ಳಿಗಳು ಬರ್ತಾವೆ. ಇಲ್ಲಿ ಎಲ್ಲ ಮುಸ್ಲಿಮ್ ನಮ್ಮ ಸಾಹುಕಾರ್ಗ ಸಪೋರ್ಟ್ ಮಾಡ್ಬೇಕಂತ ರಮೇಶ್ ಕತ್ತಿ ಅವರಿಗೆ ನಾವು ಟಿಕೆಟ್ ಕೊಡ್ಬೇಕಂತೇಳಿ ಎಲ್ಲರೂ ನಾವು ಮುಸ್ಲಿಮ್ ಇದರಿಂದ ನಾವು ಕಮಿಟಿದಿಂದ ನಾನು ಒಂದು ಒತ್ತಾಯ ಮಾಡ್ತೇನೆ ಇವತ್ತು. ಯಾಕಂದ್ರೆ ಹೇಳ್ತಾರ ಮುಸ್ಲಿಮ್ ಓಟ್ ಬೀಳೋದಲ್ಲ, ನಮ್ಮ ರಮೇಶ್ ಸಾಹುಕಾರ್ ಇಲ್ಲಿ ಅದಲ್ಲ, ನಾವು ಮುಸ್ಲಿಮ್ ಎಲ್ಲರೂ ನಾವು ಒಂದು ಕಡೆ ಅದಾವತ್ತೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಅಲ್ಲಿ ಸಂಸದರ ಅದಾರ ಇವಾಗ ಅವ್ರು ಎಲ್ಲಾದ್ರೆ ಕಾಣಿ ಅದಾರ, ಇವತ್ತು ಎಲ್ಲಾದ್ರೆ ನನಗೆ ಗೊತ್ತಿಲ್ಲ. ಇವತ್ತಿನವರೆಗೆ ಅವ್ರು ಬಂದೂ ಇಲ್ಲ. ಇವ್ರು ಟಿಕೆಟ್ ಕೊಟ್ರು ಆರ್ಸಿ ಬರ್ತಾರಿಲ್ಲ ಅಂತ ಅನ್ನೋದಲ್ಲ, ಮೋದಿ ಅವ್ರು ಇದು ಬಲ್ಲದಿಂದ ಎಲ್ಲರೂ ಬರ್ತಾರೆ, ಅದು ನಮ್ಗೆ ಗೊತ್ತೈತಿ. ಆದ್ರೆ ಇಲ್ಲಿ ನಮ್ಗೆ ಕೆಲಸ ಮಾಡೋರು ಬೇಕಾಗ್ಯದ. ಬರೀ ಮೋದಿ ಅವ್ರ ಹೆಸರೇ ಆರ್ಸಿ ಬರೋದು, ಹೋಗಿ ಅವ್ರು ಊರ ಹಾಕೊಂಡೋದು, ಬಿಸ್ನೆಸ್ ಮಾಡೋದು, ಇದೆಲ್ಲ ಬಿಸ್ನೆಸ್ ಮಂದಿ ಐತಿ. ಇದೆಲ್ಲ ಈಗ ಯಾರು MP ಅದಾರ ಎಲ್ಲ ಬಿಸ್ನೆಸ್ ಅದಾರ. ಹೋರಾಟ ಅವ್ರಿಬ್ರು ಗಂಡ ಅಂತಿ ಬಿಸ್ನೆಸ್ ಮಾಡೋದರು, ಬ್ಯಾರೆ ಕೆಲಸ ಇದೆ ಎಲ್ಲ ಪ್ರಯತ್ನ ಸರ್ವೆ ಮಾಡ್ಕೇಸ ನಮ್ ಟಿಕೆಟ್ ಕೊಟ್ಟು ಹಂಗ ಕೊಡೋದು ಬೇಡ. ಅವ್ರು ಯಾರು ಬರ್ತಾರ ಅನ್ನೋದು. ಈ ಸಂದರ್ಭದಲ್ಲಿ ಮುಖಂಡರಾದ ಬಸಗೌಡ ಮಗೇಣ್ಣವರ್, ಶಶಿಕಾಂತ್ ದೊಡ್ಲಿಂಗ್ನವರ್, ಮೀರಾಸಾಬ್ ಮುಲ್ತಾನಿ, ಜಿನಗೌಡ ಇಮ್ಗೌಡ್ನವರ್,
ಭೀಮಗೌಡ ಗಿರಿಗೌಡ್ನವರ್, ಹಿರಿಯ ವಕೀಲರು ಬಿಕೆ ಮಗ್ಗಣ್ಣವರ್ ಹಾಗೂ ಎಲಿಮುನ್ನೋಳಿಯ ಸಹಸ್ರಾರು ಅಭಿಮಾನಿಗಳು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.